ವೀಕ್ಷಕರೇ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಮಿಡ್ ಕ್ಯಾಪ್ ಸ್ಟಾಕ್ಸ್ ಹಿಸ್ಟಾರಿಕಲಿ ಸ್ಟ್ರಾಂಗ್ ಗ್ರೋತ್ ತೋರಿಸ್ತಾ ಬಂದಿದ್ದಾವೆ. 5 ವರ್ಷದ CAGR ರಿಟರ್ನ್ಸ್ ನೋಡಿದ್ರೆ ನಿಫ್ಟಿ ಮಿಡ್ ಕ್ಯಾಪ್ 100 23% ರಿಟರ್ನ್ ಕೊಟ್ರೆ, ನಿಫ್ಟಿ ಸ್ಮಾಲ್ ಕ್ಯಾಪ್ 19.5%, ನಿಫ್ಟಿ 100 13.3% ರಿಟರ್ನ್ ಕೊಟ್ಟಿದೆ. ಇದರ ಅರ್ಥ ಮಿಡ್ ಕ್ಯಾಪ್ ಸ್ಪೇಸ್ ಲಾಂಗ್ ಟರ್ಮ್ ಗ್ರೋತ್ಗೆ ಉತ್ತಮ ಪ್ಲಾಟ್ಫಾರ್ಮ್ ಒದಗಿಸುತ್ತೆ ಅಂತ. ಇವತ್ತು ನಾವು ಕಳೆದ 3 ವರ್ಷಗಳಲ್ಲಿ ವೇಗವಾಗಿ ಗ್ರೋತ್ ಆಗ್ತಾ ಇರುವಂತ, ಆದರೆ ವ್ಯಾಲ್ಯೂಯೇಷನ್ ಇನ್ನೂ ಓವರ್ ಸ್ಟ್ರೆಚ್ಡ್ ಅಂತ ಅನಿಸದೇ ಇರುವಂತ ಮಿಡ್ ಕ್ಯಾಪ್ ಸ್ಟಾಕ್ಸ್ ಬಗ್ಗೆ ಮಾತಾಡೋಣ. ಇನ್ಯಾಕ್ ತಡ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಲೆಟ್ಸ್ ಬಿಗಿನ್. ನಮ್ಮ ಮೊದಲ ಕಂಪನಿ ಅನಂತರಾಜ್ ಲಿಮಿಟೆಡ್. ಕಳೆದ 3 ವರ್ಷದಲ್ಲಿ ಕಂಪನಿ ಸ್ಟ್ರಾಂಗ್ ಎಕ್ಸಿಕ್ಯೂಷನ್ ತೋರಿಸಿದೆ. ಸೇಲ್ಸ್ CAGR 65%, ಪ್ರಾಫಿಟ್ CAGR 98% ಪರ್ಫಾರ್ಮ್ ಮಾಡಿದೆ. ಇದು ಬಿಸ್ನೆಸ್ ಮೊಮೆಂಟಮ್ ಮತ್ತು ಆಪರೇಟಿಂಗ್ ಸ್ಕೇಲ್ ಅಪ್ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇನ್ನು ಮಾರ್ಜಿನ್ಸ್ ನೋಡೋದಾದ್ರೆ, ಆಪರೇಟಿಂಗ್ ಮಾರ್ಜಿನ್ 16.4% ನಿಂದ 23.8% ಆಗಿದೆ. ನೆಟ್ ಮಾರ್ಜಿನ್ ಬಂದು 11.8% ನಿಂದ 20.6% ಆಗಿದೆ. ಮಾರ್ಜಿನ್ ಇಂಪ್ರೂವ್ ಆಗೋದಕ್ಕೆ ಮೇನ್ ರೀಸನ್ ಬೆಟರ್ ಕಾಸ್ಟ್ ಕಂಟ್ರೋಲ್ ಆಗಿರೋದು. ಕಾಸ್ಟ್ ಆಫ್ ಸೇಲ್ಸ್ ಮತ್ತು ಎಂಪ್ಲಾಯ್ ಎಕ್ಸ್ಪೆನ್ಸಸ್ ರೇಷಿಯೋದಿಂದ ರೆವಿನ್ಯೂ ವೆಲ್ ಆಪ್ಟಿಮೈಸ್ ಆಗಿದೆ. ವ್ಯಾಲ್ಯೂಯೇಷನ್ ಬಗ್ಗೆ ಹೇಳೋದಾದ್ರೆ, ಸ್ಟಾಕ್ ಈಗ ತನ್ನ 5 ವರ್ಷದ ಮೀಡಿಯನ್ PE 46x ಗಿಂತ ಕೆಳಗೆ, ಅಂದ್ರೆ 40x ನ ಸುತ್ತಮುತ್ತ ಟ್ರೇಡ್ ಆಗ್ತಾ ಇದೆ. ಇನ್ನು ಇಂಡಸ್ಟ್ರಿ ಮೀಡಿಯನ್ ಸುಮಾರು 33x ಇದೆ. ಪ್ರೈಸ್ ಟು ಸೇಲ್ ರೇಷಿಯೋ ಕೂಡ ಹಿಸ್ಟಾರಿಕಲ್ ರೇಂಜ್ಗೆ ನಿಯರ್ ಇದೆ, ಸುಮಾರು 8.6x. ಮೀಡಿಯನ್ ಸುಮಾರು 7.5x ಇದೆ. ಇನ್ನು ಶೇರ್ ಹೋಲ್ಡಿಂಗ್ ಟ್ರೆಂಡ್ ಕೂಡ ಗಮನಾರ್ಹವಾಗಿದೆ. ಅಂದ್ರೆ ಪ್ರೊಮೋಟರ್ ಸ್ಟೇಕ್ 64.99% ನಿಂದ 57%ಗೆ ಇಳಿದಿದೆ. ಆದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ 6.35% ನಿಂದ 13.68%ಗೆ ಹೆಚ್ಚಾಗಿದೆ. ಇದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಲ್ಲಿ ಹೆಚ್ಚುತ್ತಾ ಇರುವಂತಹ ಆಸಕ್ತಿಯನ್ನು ತೋರಿಸ್ತಾ ಇದೆ. ಮೊದಲು ಕಂಪನಿಯ ಬಗ್ಗೆ ತಿಳ್ಕೊಳ್ಳೋಣ. ಅನಂತರಾಜ್ ಲಿಮಿಟೆಡ್ ಒಂದು NCR ಫೋಕಸ್ಡ್ ರಿಯಲ್ ಎಸ್ಟೇಟ್ ಡೆವಲಪರ್ ಆಗಿದ್ದಾರೆ. ಹಿಂದೆ ಬಿಸ್ನೆಸ್ ಮುಖ್ಯವಾಗಿ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ನ ಸೇಲ್ಸ್ ನ ಮೇಲೆ ಕಾನ್ಸಂಟ್ರೇಟೆಡ್ ಆಗಿತ್ತು. ಆದರೆ ಈಗ ಕಂಪನಿ ರಿಕರಿಂಗ್ ಬಿಸ್ನೆಸ್ ನ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಅಂದ್ರೆ ಕಮರ್ಷಿಯಲ್ ರೆಂಟಲ್ಸ್ ಮತ್ತು ಡೇಟಾ ಸೆಂಟರ್ ಪ್ಲಸ್ ಕ್ಲೌಡ್ ಸರ್ವಿಸ್ ನಂತಹ ಬಿಸ್ನೆಸ್ ಗೆ ಎಂಟ್ರಿ ಆಗಿದೆ. ಡೇಟಾ ಸೆಂಟರ್ ವರ್ಟಿಕಲ್ ಬಂದು ಗವರ್ಮೆಂಟ್ ಲಿಂಕ್ಡ್ ಪಾರ್ಟ್ನರ್ ಜೊತೆಗೆ ಅಲೈನ್ ಆಗಿದೆ. ಲೈಕ್ BSNL ಆಗಿರ್ಬೋದು, ರೈಲ್ಟೆಲ್ ಆಗಿರ್ಬೋದು, TCIL ಆಗಿರ್ಬೋದು, ಇಂತಹ ಕಂಪನಿಗಳು. ಕೊಲೋಕೇಶನ್ ಕ್ಲೈಂಟ್ಸ್ ನಲ್ಲಿ 75% ಗವರ್ಮೆಂಟ್ ಸೈಡ್ ನಿಂದ ಬರುತ್ತೆ. ಬಿಸ್ನೆಸ್ 2 ಬ್ರಾಡ್ ಪಾರ್ಟ್ ನಲ್ಲಿ ಡಿವೈಡ್ ಆಗಿದೆ. ಒಂದು ರಿಯಲ್ ಎಸ್ಟೇಟ್, ಇದು ರೆವಿನ್ಯೂನ 94% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಎರಡನೇದು ಡೇಟಾ ಸೆಂಟರ್ ಮತ್ತು ಕ್ಲೌಡ್, ಇದು 6% ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಆದರೆ ಫಾಸ್ಟ್ ಗ್ರೋಯಿಂಗ್ ಸೆಗ್ಮೆಂಟ್ ಆಗಿದೆ ಇದು. ಸೊ ಫಿನಾನ್ಷಿಯಲ್ಸ್ ನ ಕಡೆಗೆ ನೋಡೋದಾದ್ರೆ, ಸೆಪ್ಟೆಂಬರ್ 2025 ಕ್ವಾರ್ಟರ್ ನಲ್ಲಿ ರೆವಿನ್ಯೂ 513 ಕೋಟಿಯಿಂದ 631 ಕೋಟಿ ಆಗಿದೆ. ಅಂದ್ರೆ 23% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಇನ್ನು ಮೇನ್ ಗ್ರೋತ್ ಡ್ರೈವರ್ಸ್ ಬಂದು ಲಕ್ಸುರಿ ಪ್ರಾಜೆಕ್ಟ್ಸ್ ಮತ್ತು ನ್ಯೂ ಫೇಸಸ್, ಜೊತೆಗೆ ಕನ್ಸಿಸ್ಟೆಂಟ್ ಡಿಮಾಂಡ್ ಹೆಚ್ಚುತ್ತಾ ಇರೋದು ಕೂಡ ಈ ಲಾಭಕ್ಕೆ ಕಾರಣ ಆಗಿದೆ. ಅದೇ ಸಮಯದಲ್ಲಿ ಎಕ್ಸ್ಪೆನ್ಸಸ್ ಕೇವಲ 15.8% ಮಾತ್ರ ಹೆಚ್ಚಾಗಿದೆ. ಇದರಿಂದಾಗಿ ಆಪರೇಟಿಂಗ್ ಲ್ಯಾವರೇಜ್ ಒದಗಿಸುತ್ತೆ. ಆಪರೇಟಿಂಗ್ ಪ್ರಾಫಿಟ್ 49% ಇಯರ್ ಆನ್ ಇಯರ್ ಗ್ರೋತ್ ಕಂಡು 168 ಕೋಟಿಗೆ ತಲುಪಿದೆ ಮತ್ತು OPM 22% ನಿಂದ 26.6% ಏರಿಕೆ ಆಗಿದೆ. ಸ್ಟ್ರಾಂಗ್ ಆಪರೇಷನ್ಸ್ ನಿಂದ PAT 30% ಇಯರ್ ಆನ್ ಇಯರ್ ಗ್ರೋತ್ ಕಂಡು 138 ಕೋಟಿ ಆಗಿದೆ. ಗ್ರೋತ್ ಪೈಪ್ಲೈನ್ ರೆಸಿಡೆನ್ಷಿಯಲ್ ಸೈಟ್ ನಲ್ಲಿ ಕಂಪನಿಗೆ ಆನ್ ಗೋಯಿಂಗ್ ಪ್ಲಸ್ ಪ್ಲಾನ್ಡ್ ಪೈಪ್ಲೈನ್ 11.4 ಮಿಲಿಯನ್ ಸ್ಕ್ವೇರ್ ಫೀಟ್ಸ್ ಇದೆ. ಇನ್ನು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ನಲ್ಲಿ ಗುರ್ಗಾಂವ್ ಲಕ್ಸುರಿ ಗ್ರೂಪ್ ಹೌಸಿಂಗ್ 2ರಿಂದ 1.09 ಮಿಲಿಯನ್ ಸ್ಕ್ವೇರ್ ಫೀಟ್, GH3 1.33 ಮಿಲಿಯನ್ ಸ್ಕ್ವೇರ್ ಫೀಟ್. ಇದರ ಅಪ್ರೂವಲ್ಸ್ Q4 FY26 ನಲ್ಲಿ ನಿರೀಕ್ಷೆ ಮಾಡಲಾಗಿದೆ. ಈ ಎರಡೂ ಪ್ರಾಜೆಕ್ಟ್ಸ್ ಮಾತ್ರವೇ ಕಂಪನಿಗೆ 5066 ಕೋಟಿ ರೆವಿನ್ಯೂ ಜನರೇಟ್ ಮಾಡುವಂತ ಸಾಧ್ಯತೆ ಇದೆ. ಇದು FY25 ನ ಟೋಟಲ್ ಇನ್ಕಮ್ ನ ಸುಮಾರು 2.5x ಇದೆ. ಡೇಟಾ ಸೆಂಟರ್ ಸೈಡ್ ಡಿಮಾಂಡ್ ಟೇಲ್ ವಿಂಡ್ ಸ್ಟ್ರಾಂಗ್ ಇದೆ. ಇನ್ನು ಇಂಡಿಯಾ ವರ್ಲ್ಡ್ಸ್ ಡೇಟಾದ 28% ಜನರೇಟ್ ಮಾಡ್ತಾ ಇದೆ. ಆದರೆ ಹೋಸ್ಟ್ ಮಾಡೋದು ಕೇವಲ 1% ಮಾತ್ರ. ಕಂಪನಿಯ ಬಿಗ್ಗೆಸ್ಟ್ ಕಾಂಪಿಟೇಟಿವ್ ಎಡ್ಜ್ ಅದರ 320 ಏಕರ್ ಡೆಟ್ ಫ್ರೀ ಲ್ಯಾಂಡ್ ಬ್ಯಾಂಕ್ ಇನ್ ಪ್ರೈಮ್ ಲೊಕೇಶನ್ಸ್. ಅಲ್ಲದೆ ಕಂಪನಿ ತನ್ನ ಲೋ ಕಾಸ್ಟ್ 83 ಎಕರೆ ಲ್ಯಾಂಡ್ ಬ್ಯಾಂಕ್ ನ ಡಿಟೇಲ್ ಅನ್ನು ಕೂಡ ಕೊಟ್ಟಿದೆ. ಬ್ಯಾಲೆನ್ಸ್ ಶೀಟ್ ನೋಡೋದಾದ್ರೆ ಡೆಟ್ ಈಕ್ವಿಟಿ ರೇಷಿಯೋ ಕಮ್ಮಿ ಆಗಿದೆ, ಮೇನ್ಲಿ ಬಾರೋವಿಂಗ್ಸ್ ರೀಪೇ ಮಾಡಿದಂತಹ ಕಾರಣದಿಂದಾಗಿ ಮತ್ತು ಸ್ಟ್ರಾಂಗ್ ಈಕ್ವಿಟಿ ಬೇಸ್ ನಿಂದಾಗಿ. ಡೆಟ್ ಸರ್ವಿಸ್ ಕವರೇಜ್ ರೇಷಿಯೋ ಆಲ್ಮೋಸ್ಟ್ 2x ಹೈಯರ್ ಡೆಬಿಟ್ ಮತ್ತು ಲೋವರ್ ಡೆಟ್ ಬರ್ಡನ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕ್ಯಾಶ್ ಫ್ಲೋ ನೋಡೋದಾದ್ರೆ CFO ನಲ್ಲಿ ಕೆಲವು ವಾಲಟಾಲಿಟಿ ಇದೆ. ಬಹುತೇಕ ವರ್ಕಿಂಗ್ ಕ್ಯಾಪಿಟಲ್ ಮೂವ್ಮೆಂಟ್ಸ್ ಮತ್ತು ಇನ್ವೆಂಟರಿ ಚೇಂಜಸ್ ನಿಂದ ಈ ವಾಲಟಾಲಿಟಿ ಬಂದಿದೆ. ಇನ್ನು ರಿಸ್ಕ್ ಅಂಡ್ ಚಾಲೆಂಜಸ್ ಅನ್ನು ನೋಡೋದಾದ್ರೆ, ಕಂಪನಿ NCR ನ ಮೇಲೆ ಬಹಳ ಅವಲಂಬಿತವಾಗಿ ಡಿಪೆಂಡ್ ಆಗಿದೆ. ರೆಗ್ಯುಲೇಟರಿ ಮತ್ತು ಎನ್ವೈರನ್ಮೆಂಟಲ್ ವಾಲಟಾಲಿಟಿಗೆ ಎಕ್ಸ್ಪೋಸ್ ಆಗಿದೆ. ಉದಾಹರಣೆಗೆ 22 ಮೆಗಾವ್ಯಾಟ್ ಡೇಟಾ ಸೆಂಟರ್ ರೋಲ್ ಔಟ್ ಪೊಲ್ಯೂಷನ್ ನಾರ್ಮ್ಸ್ ನ ಕಾರಣದಿಂದಾಗಿ ಡಿಲೇ ಆಗಿದೆ.
ಕೊನೆಗೆ ಕ್ಯಾಶ್ ಫ್ಲೋಸ್ ಕೂಡ ವಾಲಟೈಲ್ ಆಗಿದೆ, ಬಹುತೇಕ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಇನ್ವೆಂಟರಿ ಸೈಕಲ್ನ ಕಾರಣದಿಂದಾಗಿ. ಇದು ನಿಯರ್ ಟರ್ಮ್ ಅರ್ನಿಂಗ್ಸ್ ಪ್ರೆಡಿಕ್ಟಿಬಿಲಿಟಿಯ ಮೇಲೆ ಪರಿಣಾಮ ಬೀರುತ್ತೆ. ಇದು ನಮ್ಮ ಮೊದಲ ಕಂಪನಿಯ ಬಗ್ಗೆ. ಈಗ ನಮ್ಮ ಮುಂದಿನ ಕಂಪನಿ BLS ಇಂಟರ್ನ್ಯಾಷನಲ್ ಸರ್ವಿಸ್. ಕಳೆದ 3 ವರ್ಷದ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೇಲ್ಸ್ CAGR 37%, ಪ್ರಾಫಿಟ್ CAGR 65% ಇದೆ. ಮಾರ್ಜಿನ್ OPM 12.6% ನಿಂದ 28.7% ಆಗಿದೆ ಮತ್ತು ನೆಟ್ ಮಾರ್ಜಿನ್ ಬಂದು 13.1% ನಿಂದ 24.6% ಆಗಿದೆ. ಇಂಪ್ರೂವ್ಮೆಂಟ್ ಮೇನ್ಲಿ ಆಪರೇಷನಲ್ ಕಾಸ್ಟ್ ಸರ್ವಿಸ್ ರೆವಿನ್ಯೂ 68% ನಿಂದ 45% ಆಗಿದೆ. ಇದರಿಂದಾಗಿ ಕ್ಲಿಯರ್ ಆಪರೇಷನಲ್ ಲ್ಯಾವರೇಜ್ ತೋರಿಸ್ತಾ ಇದೆ. ಇನ್ನು ವ್ಯಾಲ್ಯೂಯೇಷನ್ ಕಡೆ ನೋಡೋದಾದ್ರೆ ಸ್ಟಾಕ್ 5 ವರ್ಷದ ಮೀಡಿಯನ್ PE 37x ನಿಂದ ಕೆಳಗೆ 22x ಇದೆ. ಇಂಡಸ್ಟ್ರಿ ಮೀಡಿಯನ್ ಬಂದು 40x ಇದೆ. ಪ್ರೈಸ್ ಟು ಸೇಲ್ಸ್ ಹಿಸ್ಟಾರಿಕಲ್ ಮತ್ತು ಇಂಡಸ್ಟ್ರಿ ರೇಂಜ್ ನಲ್ಲಿ ಅಂದ್ರೆ 4 to 5x ಇದೆ. BLS ಇಂಟರ್ನ್ಯಾಷನಲ್ ಒಂದು ಗ್ಲೋಬಲ್ ಟೆಕ್ ಎನೇಬಲ್ ಸರ್ವಿಸ್ ಕಂಪನಿ ಆಗಿದೆ. ಇದು ಸರ್ಕಾರಕ್ಕೆ ವೀಸಾ, ಪಾಸ್ಪೋರ್ಟ್, ಸಿಟಿಸನ್ ಸರ್ವಿಸ್ ಮ್ಯಾನೇಜ್ ಮಾಡುತ್ತೆ. ವೀಸಾ ಅಪ್ಲಿಕೇಶನ್ಸ್ ಮತ್ತು ಐಡೆಂಟಿಟಿ ಮ್ಯಾನೇಜ್ಮೆಂಟ್ಗೆ ಎಂಡ್ ಟು ಎಂಡ್ ಪ್ರೊಸೆಸ್ನ ಇದು ಮಾಡುತ್ತೆ, ಸರ್ವಿಸನ್ನು ಇದು ಕೊಡುತ್ತೆ. ಕೋರ್ ಬಿಸ್ನೆಸ್ ಮಾಡೆಲ್ ಬಂದು ಲಾಂಗ್ ಟರ್ಮ್ ಮಲ್ಟಿ ಇಯರ್ ಗವರ್ಮೆಂಟ್ ಕಾಂಟ್ರಾಕ್ಟ್ಸ್, ಇದರಿಂದಾಗಿ ಪ್ರೆಡಿಕ್ಟಬಲ್ ರೆವಿನ್ಯೂ ಕೂಡ ಬರ್ತಾ ಇರುತ್ತೆ. ಇನ್ನು ರೆವಿನ್ಯೂ ಮಿಕ್ಸ್ ನೋಡೋದಾದ್ರೆ 62% ರೆವಿನ್ಯೂ ವೀಸಾ ಮತ್ತು ಕನ್ಸುಲರ್ ಸರ್ವಿಸ್ನಿಂದ ಬರುತ್ತೆ. ಉಳಿದಂತ 38% ರೆವಿನ್ಯೂ ಡಿಜಿಟಲ್ ಸರ್ವಿಸ್ನಿಂದ ಬರುತ್ತೆ. ಕಂಪನಿ ಡಿಜಿಟಲ್ ಸರ್ವಿಸ್ನಲ್ಲಿ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಆಗಿರ್ಬೋದು, ಪ್ಯಾನ್, ಆಧಾರ್ ಎನ್ರೋಲ್ಮೆಂಟ್ ಮತ್ತು ಇತರ ಸಿಮಿಲರ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ. ಸದ್ಯ ಟೋಟಲ್ ರೆವಿನ್ಯೂನಲ್ಲಿ ವೀಸಾ ಸೆಗ್ಮೆಂಟ್ ಶೇರ್ ಕಮ್ಮಿ ಆಗಿದೆ, 84% ಇದ್ದಿದ್ದು 62% ಬಂದಿದೆ. ಡಿಜಿಟಲ್ ಸರ್ವಿಸ್ ಗ್ರೋ ಆಗಿ 15% ಇದ್ದಿದ್ದು 38% ಆಗಿದೆ. ಪ್ರಾಫಿಟಬಿಲಿಟಿ ಮಿಕ್ಸ್ ಅನ್ನು ನೋಡೋದಾದ್ರೆ ವೀಸಾ ಬಿಸ್ನೆಸ್ PBIT ಅಂದ್ರೆ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಮಾರ್ಜಿನ್ 36% ನಿಂದ 40% ಗೆ ಹೆಚ್ಚಾಗಿದೆ. ಡಿಜಿಟಲ್ ಸರ್ವಿಸ್ PBIT ಬಂದು 23% ನಿಂದ 9% ಕಮ್ಮಿ ಆಗಿದೆ. ಕ್ವಾರ್ಟರ್ಲಿ ನಂಬರ್ಸ್ ಒಮ್ಮೆ ನೋಡೋಣ. ಸೇಲ್ಸ್ 49% ಇಯರ್ ಆನ್ ಇಯರ್ ಜಂಪ್ ಆಗಿ 737 ಕೋಟಿ ಆಗಿದೆ. ವೀಸಾ ಅಪ್ಲಿಕೇಶನ್ ವಾಲ್ಯೂಮ್ ಗ್ರೋ ಆಗಿ 11.7% ಇಯರ್ ಆನ್ ಇಯರ್ ಆಗಿದೆ. ಆದರೆ ಎಕ್ಸ್ಪೆನ್ಸಸ್ ಕೂಡ ಹೆಚ್ಚಾಗಿದೆ. ಟೋಟಲ್ ಕಾಸ್ಟ್ 58% ಇಯರ್ ಆನ್ ಇಯರ್ ಏರಿತ್ತು. ಮುಖ್ಯವಾಗಿ ಕಾಸ್ಟ್ ಆಫ್ ಸರ್ವಿಸ್ 89% ಸ್ಪೈಕ್ ಆಗಿರೋದು ಇದಕ್ಕೆ ಮುಖ್ಯ ಕಾರಣ. ಇನ್ನು ಮಾರ್ಜಿನ್ಸ್ ಅನ್ನು ನೋಡೋದಾದ್ರೆ ವೀಸಾ ಬಿಸ್ನೆಸ್ ಮಾರ್ಜಿನ್ ಇಂಪ್ರೂವ್ ಆಗಿದೆ, 42% ಬೆಟರ್ ಫಿಕ್ಸ್ಡ್ ಕಾಸ್ಟ್ ಅಬ್ಸಾರ್ಪ್ಷನ್ ಆಗಿದೆ. ಇನ್ನು ಆಪರೇಟಿಂಗ್ ಪ್ರಾಫಿಟ್ ಬಂದು 30% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಆದರೆ OPM 28.9%, 423 BPS ಫಾಲ್ ಆಗಿದೆ, ಅಂದ್ರೆ ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ ಬಂದು 186 ಕೋಟಿ, ಅಂದ್ರೆ 27% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ನೆಟ್ ಮಾರ್ಜಿನ್ 425 BPS, ಅಂದ್ರೆ 25% ಕಂಪ್ರೆಸ್ ಆಗಿದೆ. ಇನ್ನು ಗ್ರೋತ್ ಔಟ್ಲುಕ್ ಅನ್ನು ನೋಡೋದಾದ್ರೆ ವೀಸಾ ಔಟ್ಸೋರ್ಸಿಂಗ್ ಮಾರ್ಕೆಟ್ 14%, CAGR 2024ರಿಂದ 29ರಲ್ಲಿ ಗ್ರೋ ಆಗುವಂತ ನಿರೀಕ್ಷೆ ಇದೆ. ಇನ್ನು ಗ್ಲೋಬಲ್ ಕನ್ಸ್ಯೂಮರ್ ಸರ್ವಿಸ್ ಮಾರ್ಕೆಟ್ ನಿಂದ 32% CAGR ಆಗಿದೆ. ಔಟ್ಸೋರ್ಸಿಂಗ್ ವೀಸಾ ಅಪ್ಲಿಕೇಶನ್ ಶೇರ್ 38% ನಿಂದ 50% ಏರುವಂತ ಸಾಧ್ಯತೆ ಇದೆ. ಇನ್ನು BLS ಆಧಾರ್ ಸೇವಾ ಕೇಂದ್ರಕ್ಕೆ ಸುಮಾರು 6 ವರ್ಷದ ಕಾಂಟ್ರಾಕ್ಟ್ ಸೆಕ್ಯೂರ್ ಮಾಡಿದೆ. ಇದರಲ್ಲಿ FY25 ನ ರೆವಿನ್ಯೂ 2193 ಕೋಟಿಯಿಂದ ಇದು 1 ವರ್ಷದ ರೆವಿನ್ಯೂಗೆ ಸಮ ಆಗಿದೆ. ಈ ಒಂದು ಕಾಂಟ್ರಾಕ್ಟ್ ಇಂದಾಗಿ FY25 ನ ರೆವಿನ್ಯೂ 2193 ಕೋಟಿ ರೂಪಾಯಿ ಆಗುವಂತ ಸಾಧ್ಯತೆ ಇದೆ. ಈಗ ಆನ್ಯುವಲ್ ಬೇಸಿಸ್ ನಲ್ಲಿ ಇದು ಕಂಪನಿಗೆ 340 ಕೋಟಿ ಎಕ್ಸ್ಟ್ರಾ ರೆವಿನ್ಯೂ ಕೊಡುವಂತ ಸಾಧ್ಯತೆ ಇದೆ, ಅಂದ್ರೆ 15ರಿಂದ 16% ಆಗುತ್ತೆ. ಇನ್ನು ಪೈಪ್ಲೈನ್ ಅನ್ನು ಗಮನಿಸೋದಾದ್ರೆ 9,000ದಿಂದ 18,000 ಕೋಟಿ ಹೈಲೈಟ್ ಮಾಡಿದೆ. ಅಂದ್ರೆ ಇದು FY25 ನ ರೆವಿನ್ಯೂನ 3.5 to 7x ಇದೆ. ಆದರೆ ಇದು ಕಮಿಟೆಡ್ ಆರ್ಡರ್ ಬುಕ್ ಅಲ್ಲ. ಕ್ಯಾಶ್ ಫ್ಲೋ ಅನ್ನು ನೋಡೋದಾದ್ರೆ CFO 185 ಕೋಟಿ ಇದ್ದಿದ್ದು 829 ಕೋಟಿ ಆಗಿದೆ. ಗ್ರೋತ್ ಮೇನ್ಲಿ ಫ್ರಮ್ ಹೈಯರ್ ಆಪರೇಟಿಂಗ್ ಪ್ರಾಫಿಟ್ಸ್ ಮತ್ತು ಬೆಟರ್ ಮ್ಯಾನೇಜ್ಮೆಂಟ್ ಆಫ್ ರಿಸೀವೇಬಲ್ಸ್, ಪೇಯಬಲ್ಸ್. CFO ನೆಟ್ ಪ್ರಾಫಿಟ್ ರೇಷಿಯೋ ಕನ್ಸಿಸ್ಟೆಂಟ್ಲಿ ಅಬೋವ್ 1 to FY24 ನಲ್ಲಿ 1.07 ಆಗಿತ್ತು. ಅಂದ್ರೆ FY25 ನಲ್ಲಿ 1.54 ಇದೆ. ಅಂದ್ರೆ ಕಂಪನಿ ರಿಪೋರ್ಟಿಂಗ್ ಪ್ರಾಫಿಟ್ ಗಿಂತ ಹೆಚ್ಚು ಆಕ್ಚುಯಲ್ ಕ್ಯಾಶ್ ಜನರೇಟ್ ಮಾಡ್ತಾ ಇದೆ. ಇನ್ನು ರಿಸ್ಕ್ ಮತ್ತು ಚಾಲೆಂಜಸ್ ಅನ್ನು ನೋಡಲೇಬೇಕು. ಇವೊಂದು ಹೈ ರೆಗ್ಯುಲೇಟರಿ ಸ್ಕ್ರೂಟಿನಿ ರಿಸ್ಕ್ ಇದ್ದೇ ಇದೆ. ಗವರ್ಮೆಂಟ್ ಲಿಂಕ್ಡ್ ಕಾಂಟ್ರಾಕ್ಟ್ಸ್ ನಲ್ಲಿ ಕಾಂಪ್ಲೈನ್ಸ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಅಥವಾ ಕ್ವಾಲಿಟಿ ಲ್ಯಾಪ್ಸಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ದೊಡ್ಡ ರಿಸ್ಕ್ ಆಗಿದೆ. ಸೊ ಇದು ನಮ್ಮ ಎರಡನೇ ಕಂಪನಿ. ನಮ್ಮ ಕೊನೆ ಕಂಪನಿ ಫೋರ್ಸ್ ಮೋಟಾರ್ಸ್. ಕಳೆದ 3 ವರ್ಷದಲ್ಲಿ ಕಂಪನಿ 36% ಸೇಲ್ಸ್ CAGR ಮತ್ತು 100% ಪ್ರಾಫಿಟ್ CAGR ನ ತೋರಿಸಿದೆ. ಮಾರ್ಜಿನ್ಸ್ ಕೂಡ ದೊಡ್ಡ ಟರ್ನ್ ಅರೌಂಡ್ ಅನ್ನು ಕಂಡಿದೆ. OPM ಕೇವಲ 2% ನಿಂದ 13.5% ಏರಿದೆ ಮತ್ತು NPM ಹಿಂದೆ ನೆಗೆಟಿವ್ ಇದ್ದಿದ್ದು ಈಗ 10% ಗೆ ತಲುಪಿದೆ, 10% ಗೆ ತಲುಪಿದೆ, ಅಂದ್ರೆ ಪಾಸಿಟಿವ್ ಆಗಿದೆ. ಇದು ಮುಖ್ಯವಾಗಿ ಆಪರೇಟಿಂಗ್ ಇಂಪ್ರೂವ್ಮೆಂಟ್ಸ್ ನಿಂದ ಬಂದಿದೆ. ಮೆಟೀರಿಯಲ್ ಕಾಸ್ಟ್ ಮತ್ತು ಎಂಪ್ಲಾಯ್ ಎಕ್ಸ್ಪೆನ್ಸಸ್ ನ ರೇಷಿಯೋ ಟು ರೆವಿನ್ಯೂ ಕ್ರಮೇಣ ಉತ್ತಮವಾಗ್ತಾ ಇದೆ. ಆದ್ರೆ ಇಲ್ಲಿ ಒಂದು ಕನ್ಸರ್ನ್ ಇದೆ. ನೆಟ್ ಪ್ರಾಫಿಟ್ ಗ್ರೋತ್ ಸಂಪೂರ್ಣ ಆಪರೇಷನಲ್ ಅಲ್ಲ. ಕಂಪನಿಗೆ ಕೆಲವು ಎಕ್ಸೆಪ್ಷನಲ್ ಗ್ರಾಂಟ್ಸ್ ಬಂದಿದ್ದಾವೆ. ಉದಾಹರಣೆಗೆ MP ಗವರ್ಮೆಂಟ್ ಇಂದ ಇದು ಅದರ್ ಇನ್ಕಮ್ಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದೆ. FY23 ನಲ್ಲಿ ಅದರ್ ಇನ್ಕಮ್ ನೆಟ್ ಪ್ರಾಫಿಟ್ಗೆ ಹೋಲಿಸಿದ್ರೆ ಡಬಲ್ ಆಗಿತ್ತು ಮತ್ತು FY25 ನಲ್ಲಿ ಸುಮಾರು 56% ನೆಟ್ ಪ್ರಾಫಿಟ್ ಇದೆ ಸೋರ್ಸ್ ನಿಂದ ಬಂದಿದೆ.
ವ್ಯಾಲ್ಯೂಯೇಷನ್ ವೈಸ್ ಸ್ಟಾಕ್ ತನ್ನ 5 ವರ್ಷದ ಮೀಡಿಯನ್ PE 29x ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಇಂಡಸ್ಟ್ರಿ ಮೀಡಿಯನ್ 34x ಗೆ ಹೋಲಿಸಿದ್ರೆ ಸ್ವಲ್ಪ ಕೆಳಗೆ ಇದೆ. PS ರೇಷಿಯೋ ಕೂಡ ಹಿಸ್ಟಾರಿಕಲ್ ರೇಂಜ್ ನಲ್ಲಿದೆ, ಸುಮಾರು 2.8x. ಶೇರ್ ಹೋಲ್ಡಿಂಗ್ ನಲ್ಲಿ ಕಳೆದ 2.5 ವರ್ಷದಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಸ್ಟೇಕ್ 8% ಹೆಚ್ಚಾಗಿದೆ. ಆದರೆ ಪ್ರೊಮೋಟರ್ ಹೋಲ್ಡಿಂಗ್ ಕೂಡ ಸ್ಟೇಬಲ್ ಆಗಿದೆ, ಕಮ್ಮಿ ಆಗಿಲ್ಲ. ಕಂಪನಿ ಓವರ್ವ್ಯೂ ಅನ್ನು ನೋಡೋದಾದ್ರೆ ಫೋರ್ಸ್ ಮೋಟಾರ್ಸ್ ಆಟೋಮೊಬೈಲ್ ಕಾಂಪೊನೆಂಟ್ಸ್ ಮತ್ತು ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದರಲ್ಲಿ LCVs ಅಂದ್ರೆ ಪ್ಯಾಸೆಂಜರ್ ವ್ಯಾನ್ಸ್ ಆಗಿರ್ಬೋದು, ಸ್ಕೂಲ್ ಬಸ್ಸಸ್ ಆಗಿರ್ಬೋದು, ಆಂಬುಲೆನ್ಸಸ್ ಆಗಿರ್ಬೋದು, ಇದೆಲ್ಲ ಕೂಡ ಸೇರ್ಕೊಂಡಿದೆ. ಕಂಪನಿ ತನ್ನ LCV ಪ್ಯಾಸೆಂಜರ್ ಸೆಗ್ಮೆಂಟ್ ನಲ್ಲಿ ಕ್ಲಿಯರ್ ಲೀಡರ್ ಆಗಿದೆ. ಮಾರ್ಕೆಟ್ ಶೇರ್ ನ 70% ಇದೆ. ಇನ್ನು ಸೆಪ್ಟೆಂಬರ್ 2025ರ ಕ್ವಾರ್ಟರ್ ನಲ್ಲಿ P&L ಟಾಪ್ ಲೈನ್ ಗ್ರೋತ್ ಮಾಡರೇಟ್ ಆಗಿತ್ತು. ಸೇಲ್ಸ್ 7.2% ಇಯರ್ ಆನ್ ಇಯರ್ ಏರಿ 2081 ಕೋಟಿಗೆ ತಲುಪಿತ್ತು. ಆದರೆ ಎಕ್ಸ್ಪೆನ್ಸಸ್ ಕೇವಲ 3.3% ಏರಿದೆ. ಇದು ಆಪರೇಟಿಂಗ್ ಪ್ರಾಫಿಟ್ ಮೇಲೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 28% ಇಯರ್ ಆನ್ ಇಯರ್ ಏರಿ 363 ಕೋಟಿಗೆ ತಲುಪಿದೆ. OPM 287 BPS ಏರಿ 17.4% ಏರಿ 351 ಕೋಟಿಗೆ ತಲುಪಿದೆ ಮತ್ತು NPM 16.9% ಆಗಿದೆ. ಫೋರ್ಸ್ ಮೋಟಾರ್ಸ್ ನವೆಂಬರ್ 2025ರ ಪ್ರಕಾರ ಮುಂದಿನ 3 ವರ್ಷದಲ್ಲಿ 2,000 ಕೋಟಿ ಕ್ಯಾಪೆಕ್ಸ್ ಪ್ಲಾನ್ ಅನ್ನು ಘೋಷಣೆ ಮಾಡಿದೆ. ಇದನ್ನ EV ಡೆವಲಪ್ಮೆಂಟು, ಪ್ಲಾಂಟ್ ಮಾಡರ್ನೈಸೇಷನ್ ಮತ್ತು ಎಕ್ಸ್ಪೋರ್ಟ್ ಸ್ಕೇಲ್ ಅಪ್ಗೆ ಕೇಂದ್ರೀಕರಿಸಲಿದೆ. ಪ್ರಸ್ತುತ ಎಕ್ಸ್ಪೋರ್ಟ್ ಅಂದರೆ ರಫ್ತು ಒಟ್ಟಾರೆ ರೆವಿನ್ಯೂನಲ್ಲಿ ಕೇವಲ 2% ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಆದರೆ ಮ್ಯಾನೇಜ್ಮೆಂಟ್ ಮೀಡಿಯಂ ಟರ್ಮ್ ಟಾರ್ಗೆಟ್ ಇನ್ನು 20ರಿಂದ 30%ಗೆ ತರೋದಾಗಿದೆ. FY25ನ ರೆವಿನ್ಯೂ 8,000 ಕೋಟಿಗೆ ಹೋಲಿಸಿದ್ರೆ ಈಗ ಕ್ಯಾಪೆಕ್ಸ್ ಆನ್ಯುವಲ್ ರೆವಿನ್ಯೂನ 25%ಗೆ ಸಮ ಆಗಿದೆ. ಅದರ ಜೊತೆಗೆ ಫೋರ್ಸ್ ಮೋಟಾರ್ಸ್ಗೆ ಡಿಫೆನ್ಸ್ ಸೆಗ್ಮೆಂಟ್ ನಿಂದ 2,978 ಗೂರ್ಖಾ ವೆಹಿಕಲ್ ಆರ್ಡರ್ ಕೂಡ ಬಂದಿದೆ. ಕನ್ಸರ್ವೇಟಿವ್ ಪ್ರೈಸ್ ರೇಂಜ್ 12ರಿಂದ 18 ಲಕ್ಷ ಪರ್ ವೆಹಿಕಲ್ ಅಂದ್ರೆ ಆರ್ಡರ್ ವ್ಯಾಲ್ಯೂ 360ರಿಂದ 540 ಕೋಟಿ ಆಗುತ್ತೆ. ಆದರೆ ರೆವಿನ್ಯೂ ಕಾಂಟೆಸ್ಟ್ ನಲ್ಲಿ ಇದು 4ರಿಂದ 7% ಮಾತ್ರ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಕಂಪನಿ ಝೀರೋ ಲಾಂಗ್ ಟರ್ಮ್ ಡೆಟ್ ಮೇಂಟೈನ್ ಮಾಡ್ತಾ ಇದೆ. ಒಂದು ಗಮನಿಸಬೇಕಾದಂತ ವಿಷಯ ಏನು ಅಂದ್ರೆ CFO ಟು ನೆಟ್ ಪ್ರಾಫಿಟ್ ರೇಷಿಯೋ ಕ್ರಮೇಣ ಕಂಪ್ರೆಸ್ ಆಗ್ತಾ ಇದೆ. ಈಗ ಫೋರ್ಸ್ ಮೋಟಾರ್ಸ್ ನ ರಿಸ್ಕ್ ಅನ್ನ ಶಾರ್ಟ್ ಮತ್ತು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಕಂಪನಿ LCV ಪ್ಯಾಸೆಂಜರ್ ಸೆಗ್ಮೆಂಟ್ ನಲ್ಲಿ ಲೀಡರ್ ಆಗಿದ್ರು ಕೂಡ ಈ ಸೆಗ್ಮೆಂಟ್ ಡಿಮಾಂಡ್ ಸೈಕಲ್ ತುಂಬಾನೇ ಸೆನ್ಸಿಟಿವ್ ಆಗಿದೆ. ಅಂದ್ರೆ ಎಕನಾಮಿಕ್ ಸ್ಲೋ ಡೌನ್ ಆಗಿರ್ಬೋದು, ಆದಾಗ ಇದರ ಬೇಡಿಕೆಯು ಕೂಡ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ, ಸೇಲ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಪ್ರಾಫಿಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನು ಪಾಸ್ಟ್ ಡೇಟಾ ನೋಡಿದ್ರೆ ಲಾಂಗ್ ಟರ್ಮ್ ಟ್ರೆಂಡ್ ಪಾಸಿಟಿವ್ ಇದ್ರೂ ಕೂಡ ಸೇಲ್ಸ್ ಇಯರ್ ಟು ಇಯರ್ ಮಟ್ಟದಲ್ಲಿ ಕ್ವೈಟ್ ವಾಲಿಟೈಲ್ ಆಗಿದೆ. ಡಿಸ್ಟ್ರಿಬ್ಯೂಷನ್ ಕಡೆಗೂ ಕೂಡ ಒಂದು ರಿಸ್ಕ್ ಇದೆ. ಕಂಪನಿಯ ಟಾಪ್ 10 ಡೀಲರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಸೇರಿ ಸುಮಾರು 21.5% ಸೇಲ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಕೇವಲ ಪಾರ್ಟ್ನರ್ಸ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ಕ್ಯಾಶ್ ಫ್ಲೋ ವಿಷಯದಲ್ಲೂ ಕೂಡ ವೊಲಾಟಿಲಿಟಿ ಇದೆ. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಮತ್ತು ಕೆಲವು ಲಯಬಿಲಿಟೀಸ್ ಕಾರಣದಿಂದಾಗಿ ಕ್ಯಾಶ್ ಕನ್ವರ್ಷನ್ ಕನ್ಸಿಸ್ಟೆಂಟ್ ಆಗಿಲ್ಲ. ಇದರಿಂದಾಗಿ ಶಾರ್ಟ್ ಟರ್ಮ್ ಲಿಕ್ವಿಡಿಟಿ ಮತ್ತು ರಿಟರ್ನ್ ಪ್ರೆಡಿಕ್ಟಿಬಿಲಿಟಿ ಮೇಲೆ ಎಫೆಕ್ಟ್ ಆಗಬಹುದು. ಸೊ ಇವು ಡಿಸೆಂಟ್ ವ್ಯಾಲ್ಯೂಯೇಷನ್ಸ್ ನ ಜೊತೆಗೆ ಪಾಸ್ಟ್ ಗ್ರೋತ್ ತೋರಿಸಿರುವಂತ ಮಿಡ್ ಕ್ಯಾಪ್ ಸ್ಟಾಕ್ಸ್. ನಿಮಗೆ ಯಾವ ಸ್ಟಾಕ್ ಹೆಚ್ಚು ಪ್ರಾಮಿಸಿಂಗ್ ಆಗಿದೆ ಅಂತ ಅನಿಸ್ತು ಕಮೆಂಟ್ ನಲ್ಲಿ ಹೇಳಿ. ಇವಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.